ಅಕ್ವೇರಿಯಸ್ ಕುಂಭರಾಶಿ. ಈ ತಿಂಗಳ ಟ್ಯಾರೋ ಕಾರ್ಡ್ ಸ್ಟಾರ್. ಸೊ ನೀವು ಪ್ರಾಕ್ಟಿಕಲ್ ಗೋಲ್ಸ್ ಮತ್ತು ಪ್ರೋಗ್ರೆಸ್ ಕಡೆ ಗಮನ ಹರಿಸಿ, ಈ ಕ್ವಿಕ್ ಫಿಕ್ಸಸ್ ಇರುತ್ತಲ್ಲ ಆ ಥರ ಶಾರ್ಟ್ಕಟ್ ಅದಕ್ಕೆಲ್ಲ ನೀವು ಇದು ಮಾಡೋಕ್ಕೆ ಹೋಗ್ಬಿಡಿ, ಅದಕ್ಕೆಲ್ಲ ಬೀಳಬೇಡಿ. ಸೊ ಇದು ಪ್ರಾಕ್ಟಿಕಲ್ ಗೋಲ್ ಏನಿದೆ ಅದ್ರ ಕಡೆನೇ ಗಮನ ಕೊಡಿ. ಹಾಗೆಯೇ ನಿಮ್ಮ ಪೇಷನ್ಸ್ ಮತ್ತು ಪರ್ಸಿಸ್ಟೆನ್ಸ್ ಏನಿದೆ ಅದರಿಂದ ನಿಮಗೆ ರಿಸಲ್ಟ್ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಅವಾಯ್ಡ್ ಮಾಡಿ ಏನು ಅಂತಂದರೆ ಸಡನ್ನಾಗಿ ಏನೇನೋ ಡಿಸಿಷನ್ ತೊಗೊಳ್ಳೋದು, ಶಾರ್ಟ್ಕಟ್ಸು, ಅದರಿಂದ ಪ್ರಾಬ್ಲಮ್ಸ್ ಬರುತ್ತೆ ಲೇಟರ್. ಆಮೇಲೆ ಪ್ರಾಬ್ಲಮ್ಸ್ ಬರುತ್ತೆ ನಿಮಗೆ. ಏನೋ ರ್ಯಾಶಾಗಿ ಯೋಚನೆ ಮಾಡಿದಲೇ ಡಿಸಿಷನ್ ತೊಗೊಳ್ಳೋದು ಆದಷ್ಟು ಅವಾಯ್ಡ್ ಮಾಡಿ. ಹಾಗೆಯೇ ಪ್ರೋಸೆಸ್ ಏನಿದೆ ಅದ್ರ ಬಗ್ಗೆ ನಿಮಗೆ ನಂಬಿಕೆ ಇರಲಿ. ನೀವೇನು ಕೆಲಸ ಮಾಡ್ತಿದ್ರೋ ಅದನ್ನು ಹಾಗೆಯೇ ಅಷ್ಟೇ ಎಂಥೂಸಿಯಾಸಮಿಂದ, ಉತ್ಸಾಹದಿಂದ, ನಂಬಿಕೆಯಿಂದ ಮಾಡಿ. ನಿಮ್ಮ ಏನು ವಿಷನ್ ಅಥವಾ ಡ್ರೀಮ್ಸ್, ಕನಸುಗಳು ಏನು ಇಟ್ಕೊಂಡಿದ್ದೀರಾ ಅದ್ರ ಕಡೆ ನೀವು ಕೆಲಸ ಮಾಡಿ, ನಿಮಗೆ ಖಂಡಿತ ಸಕ್ಸಸ್ ಸಿಗುತ್ತೆ. ಸೊ ನಿಮಗೆ ಇನ್ಸ್ಪಿರೇಷನ್ ಮತ್ತು ಹೋಪ್ ಅದೇನಿದೆ ಅದರಿಂದ ನಿಮಗೆ ಮೋಟಿವೇಶನ್ ಸಿಗುತ್ತೆ, ಅದರಿಂದ ನಿಮಗೆ ಪ್ರೋಗ್ರೆಸ್ ಕೂಡ ಸಿಗುತ್ತೆ. ನಿಮಗೆ ಕೆಲವು ಸಲ ಅನಿಸ್ಬೋದು ಏನು ಪ್ರೋಗ್ರೆಸ್ ಆಗ್ತಾಯಿಲ್ಲ, ತುಂಬಾ ಸ್ಲೋ ಆಗ್ತಾ ಇದೆ ಅಂತ ಅನ್ನಿಸ್ಬೋದು. ಬಟ್ ಆ ಥರ ಅಲ್ಲ, ಅದು ನಿಮಗೆ ಖಂಡಿತ ರಿಸಲ್ಟ್ ಸಿಗುತ್ತೆ. ನೀವು ಏನು ಮಾಡ್ತಾಯಿದ್ದೀರೋ ಅದನ್ನು ಫುಲ್ ಇನ್ಸ್ಪಿರೇಷನಿಂದ, ಉತ್ಸಾಹದಿಂದ ಮಾಡ್ತಾ ಹೋಗಿ. ಸೊ ನಿಮ್ಮದೇನು ಕ್ಲಾರಿಟಿ ಇದೆ, ನಿಮ್ಮ ಕ್ಲಿಯರ್ ವಿಷನ್ ಮತ್ತು ಡೆಡಿಕೇಶನ್ ಏನಿದೆ ಅದರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನೀವು ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ತೀರಾ, ಅದರಿಂದ ನೀವು ಬೇರೆಯವ್ರಿಗೂ ಸಪೋರ್ಟ್ ಮಾಡ್ತೀರಾ. ಹಾಗೆ ನಿಮ್ಮ ಬಗ್ಗೆ ನೀವು ಇದು ಮಾಡ್ಕೊಳ್ಳಿ, ನಂಬಿಕೆ ಇಡಿ. ಹಾಗೆ ನಿಮ್ಮ ಪ್ಲ್ಯಾನ್ಸ್ ಬಗ್ಗೆನೂ ನಂಬಿಕೆ ಇಡಿ. ಸೊ ಅಡ್ವೈಸ್ ಏನಂತ ಹೇಳಿದ್ರೆ, ಪೇಷೆಂಟ್ ಆಗಿರಿ, ಪೇಷನ್ಸ್ನ ಇಟ್ಕೊಳ್ಳಿ. ಹಾಗೆಯೇ ಏನು ಮಾಡ್ತಾಯಿದ್ದೀರೋ ನೀವು ಅದನ್ನು ರೆಗ್ಯುಲರಾಗಿ ಸ್ಟಡಿಯಾಗಿ ನಿಮ್ಮ ಗೋಲ್ಸ್ ಕಡೆ ನೀವು ಕೆಲಸ ಮಾಡ್ತಾಯಿರಿ. ಮೀನರಾಶಿ ಕಾರ್ಡ್ ಮೂನ್. ಸೊ ನೀವು ಅಷ್ಟೇ ತುಂಬಾ ಪೇಷನ್ಸಿಂದ ಇರಿ, ನಿಮ್ಮ ಬಗ್ಗೆ ನೀವು ಪೇಷನ್ಸ್ ಇಟ್ಕೊಳ್ಳಿ. ಹಾಗೆ ಬೇರೆಯವ್ರ ಬಗ್ಗೆನೂ ಸ್ವಲ್ಪ ಪೇಷನ್ಸಿಂದ ಇರಿ. ಅದರಿಂದ ನಿಮಗೆ ಒಂದು ಹೊಸ ಇದು ಸಿಗ್ತಾ ಹೋಗುತ್ತೆ, ಆಯಾಮಗಳು ಸಿಗ್ತಾ, ಆಸ್ಪೆಕ್ಟ್ಸ್ ನಿಮಗೆ ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ. ಸೊ ಕೆಲವು ಸಲ ನಿಮಗೆ ಏನು ಗೊತ್ತಾಗ್ದಲೇ ಇರ್ಬೋದು, ಕನ್ಫ್ಯೂಸ್ ಆಗ್ಬೋದು, ಏನು ಮಾಡಬೇಕು ಅಂತ ತಿಳಿದಲೇ ಇರ್ಬೋದು. ಆವಾಗ ನೀವು ನಿಮ್ಮದು ಇನ್ಸ್ಟಿಂಕ್ಟನ್ನ ಫಾಲೋ ಮಾಡಿ. ಹಾಗೆ ನಿಮ್ಮ ಬಗ್ಗೆ ನೀವು ನಂಬಿಕೆಯಿಂದ ಎಲ್ಲ ಕರೆಕ್ಟಾಗಿ ನಡೀತಿದೆ, ನಾನು ಏನು ಡಿಸಿಷನ್ ತಗೋತೀನಿ ಅದು ಕರೆಕ್ಟಾಗಿ ತೊಗೋತಿದ್ದೀನಿ ಅನ್ನೋ ನಂಬಿಕೆಯಿಂದ ನೀವು ಮುಂದುವರಿರಿ, ನಿಮಗೆಲ್ಲ ಸರಿ ಹೋಗುತ್ತೆ. ಹಾಗೆಯೇ ನಿಮ್ಮ ಎಮೋಷನ್ಸು ಅದನ್ನೆಲ್ಲ ರಿಫ್ಲೆಕ್ಟ್ ಮಾಡಲಿಕ್ಕೆ ಟೈಮ್ ತೊಗೊಳ್ಳಿ. ಹಾಗೆ ಇಂಟ್ಯೂಷನ್ಗೆ ನೀವು ಇದು ಮಾಡಿ, ನಂಬಿ ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ತುಂಬ ರ್ಯಾಶಾಗಿ ಡಿಸಿಷನ್ಸ್ ತೊಗೊಬೇಡಿ, ಯೋಚನೆ ಮಾಡ್ದಲೇ ಹಾಗೆಯೇ ಅರ್ಜೆಂಟಲ್ಲಿ ಏನು ಡಿಸಿಷನ್ಸ್ ತೊಗೊಬೇಡಿ. ಆ ಡಿಸಿಷನ್ಸ್ ಕೆಲವು ಸಲ ಭಯದಿಂದನೂ ಇರ್ಬೋದು ಅಥವಾ ಕನ್ಫ್ಯೂಷನಿಂದನೂ ಇರ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡಿ. ಸೊ ನೀವು ಜೆಂಟಲ್ ಅಪ್ರೋಚ್ ಮಾಡಿ, ನಿಧಾನಕ್ಕೆ ನ್ಯಾವಿಗೇಟ್ ಮಾಡಿ. ಏನು ಚಾಲೆಂಜಸ್ ಇದೆ ಅದನ್ನು ಆರಾಮಾಗಿ ನಿಧಾನಕ್ಕೆ ಯೋಚನೆ ಮಾಡಿ ನೀವು ಕಂಟಿನ್ಯೂ ಮಾಡಿ. ಅದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ಏನೋ ಕೆಲವೊಂದು ಮಿಸ್ಟೀರಿಯಸ್ ಇದ್ರದ್ದು ಫ್ಯೂಚರ್ ಎಲ್ಲರಿಗೂ ಏನು ಗೊತ್ತಿರಲ್ಲ, ಅದನ್ನು ನೀವು ವೆಲ್ಕಮ್ ಮಾಡಿ, ಓಪನ್ನೆಸ್ ಇಟ್ಕೊಳ್ಳಿ, ಓಪನ್ ಮೈಂಡೆಡ್ ಆಗಿರಿ. ಸೊ ನಿಮ್ದು ಏನು ಜರ್ನಿ ಇದೆ, ಲೈಫ್ ಜರ್ನಿ, ಅದ್ರ ಬಗ್ಗೆ ನೀವು ಪೂರ್ತಿ ನಂಬಿಕೆ ಇಡಿ. ಹಾಗೆ ಅದರಿಂದ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಕರೆಕ್ಟ್ ಸಮಯ ಬಂದಾಗ, ರೈಟ್ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಏನು ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಅಡ್ವೈಸ್ ಏನಂತ ಹೇಳಿದ್ರೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಸೊ ಇಂಟ್ಯೂಷನ್ ಬಗ್ಗೆ ನಂಬಿಕೆ ಇಡಿ, ಹಾಗೆ ಪೇಷನ್ಸಿಂದ ನೀವು ಕಂಟಿನ್ಯೂ ಮಾಡಿ.